ಕಷ್ಟ ಸಾಧ್ಯ ಆದರೂ ಕೂಡ ಮಾಡಿದ್ದೀವಿ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾವು ವಿಶೇಷವಾಗಿ ಆಗಸ್ಟ್ 1ರಿಂದ 7ನೇ ತಾರೀಕು ಸ್ತನ್ಯಪಾನ ಸಪ್ತಾಹ ಅಂದರೆ 1 ವಾರ ಕಾಲ ಜನಗಳಲ್ಲಿ ಎದೆಹಾಲಿನ ಮಹತ್ವ ತಿಳಿಸುವಂಥ ಚಟುವಟಿಕೆಗಳನ್ನು ಹಮ್ಮಿಕೊಳ್ತೀವಿ. ಇದು ಪ್ರಪಂಚದಾದ್ಯಂತ ಮಾಡುವಂಥ ಒಂದು ಚಟುವಟಿಕೆ. ತಾವೆಲ್ಲ ಭಾಳಷ್ಟು ಜನ ಇಲ್ಲಿ ಹೆಣ್ಮಕ್ಳಿದ್ದೀರಾ. ನಾವು ಪುರುಷರು ಪ್ರೂಡ್ ಆಸೆ, ನಾವು ಪ್ರಾಣಿಗಳನ್ನ ನೋಡ್ತೀವಿ, ಪಕ್ಷಿಗಳನ್ನ ನೋಡ್ತೀವಿ, ಅದು ಮರಿಗಳನ್ನ ಅದು ಯಾವ ರೀತಿ ಆರೈಕೆ ಮಾಡುತ್ತೆ ಯಾರು ಹೇಳ್ಕೊಡಲ್ಲ. ಈಗ ಜನಗಳಿಗೆ ನಾವು ಹೇಳ್ಕೊಡುವಂಥ ಒಂದು ಸ್ಥಿತಿ ಬಂದಿದೆ. ಎದೆಹಾಲಿನ ಮಹತ್ವನ ನಾವು 1 ವಾರ ಕಾಲ ಹೇಳುವಂಥ ಸ್ಥಿತಿ ಬಂದಿದೆ. ಸಹಜವಾಗಿ ಮಾಡುವಂಥ ಕ್ರಿಯೆ. ಹುಟ್ಟಿದ ತಕ್ಷಣ ಎದೆಹಾಲನ್ನೇ ಕುಡಿಸ್ಬೇಕು. ಮಾಡದೇ ಇರೋದ್ರಿಂದ ನಾವು ಆರೋಗ್ಯವಂತ ಒಂದು ಜನಸಮುದಾಯನ ನೋಡ್ತಾ ಇದ್ದೀವಿ. ನಾವು ಮುಂಚೆ ಇತ್ತೀಚೆಗೆ ಮಾಡ್ತಾ ಇದ್ದೀವಿ. ಕಾರಣದಿಂದ ಪರ್ಯಾಯವಾಗಿ ಬೇರೆ ಹಾಲು ಕುಡಿಸುವಂಥದ್ದು ಅಥವಾ ಪೌಡರ್ಸ್ ಬರ್ತದಲ್ಲ ಅದನ್ನು ಕುಡಿಸುವಂಥದ್ದನ್ನು ಕಲಿತಾ ಇದ್ದೀವಿ. ನಮ್ಮ ಎಳೆಯ ಸಣ್ಣ ತಾಯಂದ್ರಗಳ ಕಂಪ್ಲೇಂಟ್ ಅದನ್ನೇ, ಹಾಲು ಸಾಲ್ತಾ ಇಲ್ಲ ಅಥವಾ ಹಾಲು ಕುಡಿಸೋದು ಯಾವ ರೀತಿ ಗೊತ್ತಿಲ್ಲ. ಇವಷ್ಟು ಹಲವಾರು ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಾವು ಇಲಾಖೆಯ ವತಿಯಿಂದ ನಾವೇನು ಹೇಳ್ಕೋಬೇಕು ಅಥವಾ ಏನು ಮಾಡಬೇಕು ಅನ್ನೋ ಜವಾಬ್ದಾರಿ ಇರಬೇಕಂದ್ರೆ ಹೆಚ್ಚೆಚ್ಚು ಹಳ್ಳಿಗಳಿಗೆ ನಾವು ಅರಿವು ಮೂಡಿಸ್ಬೇಕು. ಯಾವಾಗ ಗರ್ಭಿಣಿ ಆದಾಗಿಂದ ಹೇಳಬೇಕು, ಅವರ ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕು. ಏನಾದರೂ ತೊಂದರೆಗಳಿದ್ದರೆ ಆಗಲೇ ಹೇಳ್ಕೊಳ್ಬೇಕು. ಹೆರಿಗೆ ಎಲ್ಲ ಹೋಗ್ಬೋದು, ಆ ಸಮಯದಲ್ಲಿ ನಾವು ಇಲ್ಲೇ ಇರ್ಬೋದು. ಈಗ ನಾವೇನು ಹೇಳ್ಕೊಟ್ಟಿರ್ತೀವಿ ಅದನ್ನ ಪಾಲನೆ ಮಾಡಬೇಕು. ನಮ್ಮ ಹೆರಿಗೆ ಕೇಂದ್ರಗಳಲ್ಲೂ ಕೂಡ ಅಲ್ಲಿರುವ ಶಿಕ್ಷಕಿಯರು ವೈದ್ಯರು ಕೂಡ ಹೇಳ್ಕೊಡ್ತಾರೆ. ಹಸುರು ಥರಗಳು ನೋಡ್ತೀವಲ್ಲ, ಅದೇ ಥರ ತಾಯಿಯಲ್ಲೂ ಕೂಡ ಒಂದೇ ತೊಟ್ಟು ಅಂಟಂಟು ಇರ್ತಲ್ಲ, ಅದೇ ಮುಖ್ಯ. ಅದರಲ್ಲಿ ಎಲ್ಲ ಮಗುವಿಗೆ ಬೇಕಾದಂಥ ರೋಗ ನಿರೋಧಕ ಶಕ್ತಿಯನ್ನು ತರುವಂಥ ಗಿಣ್ಣಾಲು, ಕೊಲೆಸ್ಟ್ರಾಲ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಮೊದಲ 1 ಗಂಟೆ ಒಳಗಡೆ ಕುಡಿಸ್ತೀವಿ. ಕೆಲವು ಅನಿವಾರ್ಯತೆಗಳು, ಸಿಸೇರಿಯನ್ ಸೆಕ್ಷನ್ ಆಗುತ್ತೆ, ಮತ್ತು ಮಗುಗೆ ಒಂದು ತೊಂದರೆ ಇರ್ಬೋದು, ಅದನ್ನು ಇನ್ಕ್ಯುಬೇಟರ್ಲಿ ಇಡ್ಬೋದು. ಆಗ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಡಾಕ್ಟ್ರು ತಾಯಿ ಹಾಲನ್ನ ಹಿಂಡಿ ಕೊಡುವಂಥದ್ದು ಕೂಡ ಹೇಳ್ಬೋದು. ಮಗು ಕೊಡಲೇಬಾರ್ದು. ನಾನು ಹೇಳೋದೇನಂದ್ರೆ ಮಗುವಿನ ಜೊತೆಯಲ್ಲಿ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ಕಾಂಡಲ್ ಮದರ್ತೆ ಅಂತಲೂ ಕೂಡ ಕರೀತಾರೆ. ಮಗುವಿನಿಗೆ ತಾಯಿಯ ಕಾಟ ಸದಾಕಾಲ ಇರಬೇಕು, ಅಂದರೆ ಜೊತೆಯಲ್ಲೇ ಇರಬೇಕು. ಅಟ್ಲೀಸ್ಟ್ 1 ಮಂತ್ 2 ಮಂತ್ಸ್ ಆಗಬೇಕು. ಎತ್ಕೊಳ್ಳೋಕೆ ಬೇರೆಯವ್ರು ಕೊಡಲೇಬಾರ್ದು. ಅನಿವಾರ್ಯ ಹುಟ್ಟಿದ ತೂಕದ 3ರಷ್ಟು ಆಗುತ್ತೆ ನೋಡಿ. 6 ತಿಂಗಳವರೆಗೂ ಎಲ್ಲ ಮಕ್ಕಳು ಒಂದೇ ಥರ ಚೆನ್ನಾಗಿರ್ತವೆ. 6 ತಿಂಗಳಾದ್ಮೇಲೆ ಸಣ್ಣ ಕಾಲ ತಾಯಿಯನ್ನು ಸಾಲಲ್ಲ, ಪೂರಕಗಳನ್ನು ರೂಢಿ ಮಾಡ್ತಾರೆ. CHCOಗಳು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಡಾಕ್ಟ್ರು ಎಲ್ಲ ನಿಮ್ಗೆ ಹೇಳ್ಕೊಡ್ತಾರೆ. ಸೊ ಈ ದಿನ ಅಷ್ಟೇ ಅಲ್ಲದೆ ನಿರಂತರವಾಗಿ ಎಲ್ಲ ಗರ್ಭಿಣಿಯರಿಗೆ, ತಾಯಂದರಿಗೆ ನೀವು ಹೇಳ್ಕೊಡ್ಬೇಕು ಅಂತ ನಾನು ನಮ್ಮ ಇಲ್ಲಿ ಸೇರುವ ಎಲ್ಲ ಇಲಾಖೆ ಸಂಬಂಧದ ಅಧಿಕಾರಿಗಳು ಹೇಳ್ತೀನಿ. ಉಳಿದಂತೆ ಟ್ರಸ್ಟಿನ ಅಧ್ಯಕ್ಷರ ಜೊತೆ ಈಗಾಗಲೇ ಮಾತಾಡಿದೆ. ಬಹಳ ವಿಷಯ, ತುಂಬ ಚಟುವಟಿಕೆಗಳು ಹಮ್ಮಿಕೊಂಡಿದ್ದಾರೆ. ವಿಶೇಷವಾಗಿ ನನ್ನ ಕೋರಿಕೆ ಅಂದರೆ ಹೆಲ್ತ್ ರಿಲೇಟೆಡ್ ತುಂಬ ನೆಸಿಟಿ ಇದೆ ಗ್ರಾಮೀಣ ಮಟ್ಟದಲ್ಲಿ. ಹಲವಾರು ಚಟುವಟಿಕೆ ನಾವು ಹೇಳ್ತೀವಿ ಯಾವ್ಯಾವ ಮಾಡಬೇಕು ಅಂತ ಬೇರೆ ಬೇರೆ ಕಡೆ. ಸೊ ನಾವು ರೀಚ್ ಆಗೋಕ್ಕಾಗದೇ ಇರೋದನ್ನ ನಾವು ರೀಚ್ ಆಗ್ಬೋದು. NGOಗಳು ಯಾಕೆ ಮುಖ್ಯ ಆಗುತ್ತೆ ಅಂದರೆ ಎಲ್ಲ ನಾವು ಮಾಡೋಕ್ಕಾಗಲ್ಲ. ಸೊ ಅದನ್ನು ಅವರು ಬೇರೆ ರೀತಿಯಾಗಿ ರೀಚ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಕಲಾವಿದರು, ವೈರ್ಮುಡಿಯವರು ಬೀದಿ ನಾಟಕದ ಮಟ್ಟದಲ್ಲಿ ಮಾಡ್ತಿರೋದಕ್ಕೆ ಹೀಗೆ ತಂದೆ ತಾಯಿ ಇಬ್ಬರು ಇಲ್ಲ, ಬೇರೆಯವರ ಆಶ್ರಯದಲ್ಲಿ ಬೆಳೆದಿದ್ದಾರೆ. ಅವ್ರು ಮಾನಸಿಕವಾಗಿ ಕೆಲವು ಖಿನ್ನತೆಗೂ ಕೂಡ ಒಳಪಟ್ಟಿದ್ದಾರೆ. ಅವಳೇನು ಮಾಡಿದಾಳೆ, ಆ ಮಗು ಹಾಲನ್ನೇ ಕುಡಿಸ್ತಾ ಇಲ್ಲ, 2 ತಿಂಗಳಿಗೆ ನಿಲ್ಲಿಸ್ತಾರೆ. ನಾವೀಗ ನೋಡಿದಾಗ 3 ವರ್ಷ ಖಿನ್ನತೆಗೆ ಹೋಗ್ತಾರೆ. ಅವ್ರು ಇನ್ನೂ ಆಟ ಆಡ್ಕೊಂಡಿರೋ ಹೆಣ್ಮಕ್ಳು, ಅವ್ರು ಯಾರೋ ಫ್ರೆಂಡ್ ಡಿಗ್ರಿ ಮಾಡ್ತಿರ್ತಾರೆ, ಅಕ್ಕ ತಂಗಿ ನೀವು ಟ್ರೈನಿಂಗ್ ಆಗಿರುತ್ತೆ, ನೀವು ಮಾತಾಡೋದು